ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದ ಫ್ಲೈಟ್ನಲ್ಲಿ ತಾಂತ್ರಿಕ ದೋಷ. 4 ಗಂಟೆ ಆಗಸದಲ್ಲೇ ರೌಂಡ್ಸ್ ಹಾಕಿದ ವಿಮಾನ. ಕಂಗಾಲಾದ ಪ್ರಯಾಣಿಕರು ದೇವರಿಗೆ ಕೈ ಮುಗಿದು ಕಣ್ಣೀರು. ಕೊನೆಗೆ ಬೆಂಗಳೂರಿನಲ್ಲಿ ಲ್ಯಾಂಡ್ ಆದ ಫ್ಲೈಟ್. ಪ್ಯಾಸೆಂಜರ್ಸ್ ನಿಟ್ಟುಸಿರು. ನಾಲ್ಕು ಹಂತಗಳಲ್ಲಿ ತನ್ನ ವಾಯು ಪ್ರದೇಶ ತೆರೆಯೋದಾಗಿ ಹೇಳಿದ್ದ ಇರಾನ್. ಇವತ್ತಿನಿಂದ ಆರಂಭವಾದ ವಿಮಾನ ಸಂಚಾರ. ಮಶಾದ್ ಏರ್ಪೋರ್ಟ್ನಿಂದ ವಿಮಾನಯಾನ ಪುನಾರಂಭ. ಪಾಕಿಸ್ತಾನದಲ್ಲೇ ನಡೆಯಲಿದೆ 2ನೇ ಸುತ್ತಿನ ಮಾತುಕತೆ. ನಮ್ಮ ಉಪಾಧ್ಯಕ್ಷ JD ವ್ಯಾನ್ಸ್ ನಿಯೋಗ ಅಲ್ಲಿಗೆ ಹೋಗುತ್ತೆ. ಇರಾನ್ಗೆ ನಾವು ನ್ಯಾಯಯುತ ಮತ್ತು ಸಮಂಜಸ ಆಫರ್ ಕೊಟ್ಟಿದ್ದೇವೆ ಎಂದ ಡೊನಾಲ್ಡ್ ಟ್ರಂಪ್. ಇಸ್ಲಾಮಾಬಾದ್ನಲ್ಲಿ ನಡೆಯೋ 2ನೇ ಸುತ್ತಿನ ಮಾತುಕತೆಗೆ ಹೊಸ ಕಂಡೀಷನ್. ಅಮೆರಿಕ ಬ್ಲಾಕೇಡ್ ತೆರವು ಮಾಡೋದರ ಮೇಲೆ ನಿಂತಿದೆ ಮಾತುಕತೆ ಭವಿಷ್ಯ. ಪಾಕಿಸ್ತಾನಕ್ಕೂ ಇದನ್ನ ಮನವರಿಕೆ ಮಾಡಿಕೊಟ್ಟಿದೆಯಂತೆ ಇರಾನ್. ಹಾರ್ಮುಸ್ ಜಲಸಂಧಿ ಬಂದ್ ನಡುವೆಯೂ ಹಡಗುಗಳ ಸಂಚಾರ. ಶನಿವಾರದಂದು ಹಾರ್ಮುಸ್ ದಾಟಿರೋ 20 ಹಡಗುಗಳು. LPG ಹೊತ್ತು ಚೀನಾ ಭಾರತಕ್ಕೆ ಬರ್ತಾ ಇರೋ ಹಡಗುಗಳು ದಾಟಿರುವ ಮಾಹಿತಿ. ಅಲ್ಪಸಂಖ್ಯಾತರ ವಿರುದ್ಧ ಕ್ರಮದಲ್ಲಿ ನನ್ನ ಪಾತ್ರವಿಲ್ಲ. ಸಿಎಂ ಹೈಕಮಾಂಡ್ನತ್ತ ಬೊಟ್ಟು. ಸಚಿವ ಸತೀಶ್ ಜಾರಕಿಹೊಳಿಗೆ ಹೇಳಿದ DCM DKಶಿ. ತಮ್ಮ ಜೊತೆ ಇದ್ದೇ ಹೀಗೆ ಮಾಡಿದ್ರು ಅಂತ ಬೇಸರಗೊಂಡ್ರ ಸಿದ್ದರಾಮಯ್ಯ. ಹರಿಹರದಲ್ಲಿ ವಚನಾನಂದ ಶ್ರೀಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಹರಜಾತ್ರೆ ವೇಳೆ ಭಕ್ತರ ಬಳಿ ಹಣ ಪಡೆದು ವೈಯಕ್ತಿಕ ಖಾತೆಗಳಿಗೆ ವರ್ಗಾವಣೆ ಆರೋಪ. ಸ್ವಾಮೀಜಿ ವಿರುದ್ಧ ಹರಿಹರ ಗ್ರಾಮಾಂತರ ಠಾಣೆಗೆ ದೂರು. ಮಂಡ್ಯ ಜೈಲಿನಲ್ಲಿ ಖೈದಿಗೆ ಗಾಂಜಾ ಮೊಬೈಲ್ ಸಪ್ಲೈ. ಬಾಲ್ ಕುಯ್ದು ಮೊಬೈಲ್ ಗಾಂಜಾ ಇರಿಸಿ ಜೈಲಿನ ಕಾಂಪೌಂಡ್ ಒಳಗೆ ಎಸೆದು ಎಸ್ಕೇಪ್. ಸಿಸಿಟಿವಿಯಲ್ಲಿ ಬಯಲಾಯಿತು ಖೈದಿಯ ಕಳ್ಳಾಟ. ಬಾಲ್ನಲ್ಲಿದ್ದ 10 ಗ್ರಾಂ ಗಾಂಜಾ ಮೊಬೈಲ್ ವಶಕ್ಕೆ. ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಹೆಂಡತಿ ಆತ್ಮಹತ್ಯೆ. ಬೆಳಗಾವಿಯ ಜ್ಯೋತಿ ನಗರದ ಮನೆಯಲ್ಲಿ ಶ್ರೀನಿಧಿ ನೇಣಿಗೆ ಶರಣು. ಗಂಡ ಅತ್ತೆ ಸಂಬಂಧಿಕರ ವಿರುದ್ಧ ದೂರು. ಪತಿ ಬಂಧನ. ರಾತ್ರೋರಾತ್ರಿ ಗಾಂಧೀಜಿ ಮೂರ್ತಿ ಭಗ್ನಗೊಳಿಸಿದ ಕಿಡಿಗೇಡಿಗಳು. ಹಾವೇರಿ ನಗರದ ಮಹಾತ್ಮ ಗಾಂಧಿ ರಸ್ತೆಯಲ್ಲಿ ಮೂರ್ತಿ ವಿರೂಪಗೊಳಿಸಿ ದುಷ್ಕೃತ್ಯ. ಹಾವೇರಿ ಪೊಲೀಸರಿಂದ ಸಿಸಿಟಿವಿ ಪರಿಶೀಲನೆ. ಸ್ಥಳೀಯರ ಆಕ್ರೋಶ. ಬೆಂಗಳೂರಲ್ಲಿ 60,000 ಮೌಲ್ಯದ 3 ಹಸುಗಳ ಕಳ್ಳತನ. ಹಸು ಕದಿಯುವ ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ. ಎಲೆಕ್ಟ್ರಾನಿಕ್ ಸಿಟಿ ಠಾಣೆಯಲ್ಲಿ ಕೇಸ್. ಚಿತ್ರದುರ್ಗದ ನಾಯಕನಹಟ್ಟಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಜಮೀನಿನಲ್ಲಿ ಅಕ್ರಮವಾಗಿ ಬೆಳೆದಿದ್ದ 791 ಗಾಂಜಾ ಗಿಡ ಜಪ್ತಿ. ಗಂತಕೋಲಮ್ಮ ನಿವಾಸಿ ಪಾಲಯ್ಯ ಬಂಧನ. ಹ್ಯಾರಿಸ್ ಪುತ್ರ ನಲಪಾಡ್ ನಿವಾಸದ ಮೇಲೆ ಇಡಿ ದಾಳಿ. ಅಶೋಕ್ ನಗರದ ನಿವಾಸ ಸೇರಿ ಬೆಂಗಳೂರಿನ 17 ಕಡೆ ರೇಡ್. ಬಿಟ್ಕಾಯಿನ್ ಆರೋಪಿ ಶ್ರೀಕಿ ಜೊತೆ ನಂಟು ಹಿನ್ನೆಲೆಯಲ್ಲಿ ಶಾಕ್. ಜಿಮ್ ಬಳಿ ನಿಲ್ಲಿಸಿದ್ದ KTM ಬೈಕ್ ಕದ್ದು ಕಳ್ಳರು ಎಸ್ಕೇಪ್. ಕನಸಿನ ಬೈಕ್ ಕಳ್ಳತನವಾಗ್ತಾ ಇದ್ದಂತೆ ಡಿಪ್ರೆಷನ್ಗೆ ಜಾರಿದ ಯುವಕ. ನ್ಯೂಸ್ ಫಸ್ಟ್ಗೆ ಕಳ್ಳರ ಕಳ್ಳತನದ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ. ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಹವಾಮಾನ ಇಲಾಖೆಯಿಂದ ರಾಜ್ಯದಲ್ಲಿ 4 ದಿನ ಮಳೆ ಮುನ್ಸೂಚನೆ. ಇವತ್ತು 14 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ. ಉತ್ತರ ಕನ್ನಡ, ಮಲೆನಾಡು, ಕರಾವಳಿ ಭಾಗದಲ್ಲಿ ಮಳೆ ಸಾಧ್ಯತೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಮತ್ತೊಂದು ಆಘಾತ. ತಂಡದ ಪ್ರಮುಖ ಬ್ಯಾಟ್ಸ್ಮನ್ ಆಯುಷ್ ಮಾತ್ರೆ ಟೀಮ್ನಿಂದ ಔಟ್. ಹ್ಯಾಮ್ಸ್ಟ್ರಿಂಗ್ ಇಂಜುರಿಗೆ ತುತ್ತಾಗಿ 3 ವಾರಗಳ ಕಾಲ ಟೂರ್ನಿಯಿಂದ ಹೊರಬಿದ್ದ ಆಯುಷ್. ಫೆಮಿನಾ ಮಿಸ್ ಇಂಡಿಯಾ ಚಾಂಪಿಯನ್ ಆದ ಕನ್ನಡತಿ. ಶಾಸಕ ಸತೀಶ್ ಸೈಲ್ ಪುತ್ರಿ ಸಾಧ್ವಿ ಮುಡಿಗೇರಿದ ಫೆಮಿನಾ ಮಿಸ್ ಇಂಡಿಯಾ ಕಿರೀಟ. ಮಗಳಿಗೆ ವಿಡಿಯೋ ಕಾಲ್ ಮೂಲಕ ಅಭಿನಂದನೆ ಸಲ್ಲಿಸಿದ ಶಾಸಕ ಸೈಲ್. ಸಿನಿಮಾಕಾನ್ ಸಿನಿಮಾ ಫೆಸ್ಟಿವಲ್ನಲ್ಲಿ ರಾಮಾಯಣ ಸಿನಿಮಾದ ಶೋ ರೀಲ್ ಪ್ರದರ್ಶನ. 20 ನಿಮಿಷಗಳ ರೀಲ್ ನೋಡಿ ಮೆಚ್ಚಿದ ವಾರ್ನರ್ ಬ್ರದರ್ಸ್.
ಬರೋಬ್ಬರಿ 45,000 ಸ್ಕ್ರೀನ್ಗಳಲ್ಲಿ ಸಿನಿಮಾ ಬಿಡುಗಡೆಗೆ ಡೀಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.